ಲಾಡ್ಜ್ಗಳಲ್ಲಿ ಈ ಒಂದು ಪ್ಲೇಯರ್ಸ್ನ ಹರಾಜಾಗ್ತಾರೆ. ಅವರು ಕೋಟಿ ಕೋಟಿ ದುಡ್ಡು ಬರ್ತೈತಿ ಅವ್ರಿಗೆ, ಕೋಟಿ ಕೋಟಿ ದುಡ್ಡು. ಈ ಕೋಟಿ ಕೋಟಿ ದುಡ್ಡನ್ನ ಅವರೇನು ನಮಗೇನು ಕೊಡಲ್ಲ. ಈ ಕೋಟಿ ಕೋಟಿ ದುಡ್ಡನ್ನ ನಮಗೇನು ಕೊಡಲ್ಲ ಅವರು. ಇದು ಅವರು ಯೂಸ್ ಮಾಡ್ತಾರೆ. ಈ IPL ಬಂದ ಮೇಲೆ ಸಮಾಜಕ್ಕೇನು ಒಳ್ಳೆಯದಾಗಿದೆ? ಈ 2020 ಬಂದ ಮೇಲೆ ಸಮಾಜಕ್ಕೇನು ಒಳ್ಳೆಯದಾಗಿದೆ ಅಂದರೆ, ಒಳ್ಳೆಯದಾಗಿದೆ. ಸಾವಿರಾರು ಜನ ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ. ಕ್ರಿಕೆಟ್ ಅನ್ನೋದು ಮೊದಲೆಲ್ಲ ನೀವೆಲ್ಲ ನೋಡಿದರೆ, ಕ್ರಿಕೆಟು ಟೆನ್ನಿಸು ಅದೆಲ್ಲ ಏನಿತ್ತು ಅಂದರೆ ಸಾಹುಕಾರ ಆಡೋ ಜಮೀನು, ಸಾಹುಕಾರ ಆಡೋ ಅಂತ ಆಟ, ದೊಡ್ಡ ದೊಡ್ಡ ವ್ಯಕ್ತಿಗಳು ಆಡೋ. ಈ ಕ್ರಿಕೆಟ್ ಅನ್ನೋದು ಇವಾಗ IPL ಬಂದ ಮೇಲೆ ಬಡವರು ಬೆಟ್ಟಿಂಗ್ ಮಾಡ್ತಾರೆ. ಹೈಯೆಸ್ಟ್ ಬೆಟ್ಟಿಂಗ್ ಮಾಡೋದು ಬಡವರು. ಬ್ಯಾಟಿಂಗ್ ಅಲ್ಲ, ಕರೆಕ್ಟ್ ವರ್ಡ್ ಹೇಳಿದ್ರು ನೋಡಿ. ನಮ್ಮ ಪರವಾಗಿ ಹೆಂಗಿದ್ದಾರೆ ಲಾ ಮಿನಿಸ್ಟ್ರು. ಬ್ಯಾಟಿಂಗ್ ಅಲ್ಲ, ಬೆಟ್ಟಿಂಗು. ಅದನ್ನ ಕೋಟಿಗಳಲ್ಲಿ, ಏನು ಒಂದು 10,000 ಕೋಟಿ ಇರ್ಬೋದನು. ಹೋಮ್ ಮಿನಿಸ್ಟ್ರು ಗೊತ್ತಿರ್ತೈತೆ, ನಾನು ಹೋಮ್ ಮಿನಿಸ್ಟ್ರಾಗಿ ಕೆಲಸ ಮಾಡಿದ್ದೀನಿ. 10,000 ಕೋಟಿಗೆ ಈ ಒಂದು ಮ್ಯಾಚ್ಗೆ ಅಷ್ಟು ಬಡವರು, ಸಣ್ಣ ಸಣ್ಣ ಕೂಲಿ ಮಾಡೋರು, ಅವರು ಬೆಟ್ಟಿಂಗ್ ಆಡ್ತಾರೆ. ನನ್ನ ಉದಾಹರಣೆನೂ ಇದೆ. ನಾನು ಒಬ್ಬ ಅಡುಗೆಯವನು ಮನೆಯಲ್ಲೇನೋ ಕಳ್ತನ ಆಗ್ತಾಯಿತ್ತು ಅಂತ ನಾನು ಒಂದಿನ ಚೆಕ್ ಮಾಡಿದ್ರೆ ಈ ಬೆಟ್ಟಿಂಗ್ ಆಡ್ತಾನೆ. ಸಾವಿರಾರು ಕೋಟಿ ಬೆಟ್ಟಿಂಗ್ ಆಡೋರು ಇವರು ಮನೆ ಮಠ ಕಳ್ಕೊಂಡು ನೂರಾರು ಜನ ಆತ್ಮಹತ್ಯೆ ಮಾಡ್ಕೊಂಡಿರೋದು ನಾವು ನೋಡಿದ್ದೀರಿ. ಇದು ನಾನು ಅಲ್ಲಿಗೆ ಬಿಡ್ತೀನಿ ಕ್ರಿಕೆಟ್ ಇದ್ರ ಬಗ್ಗೆ. ಈ ಲೀಗ್ ಮೊದಲು ನಾನೇನು ನಿಲ್ಲಿಸ್ಬೇಕಂತ ಹೇಳಿಲ್ಲ. DK ಶಿವಕುಮಾರ್ ಅವರೇ, ನೀವು ಹೇಳಿದ್ದೀರ ನಾನು ಫುಲ್ ಮ್ಯಾಚ್ ನೋಡಿದ್ದೀನಿ ಅಂತ. ಹಿಂದೆ ಪಕ್ಕದಲ್ಲಿ ಕೂತಿದ್ದಾರೆ ಸಿದ್ದರಾಮಯ್ಯನವ್ರು, ಕೇಳಿ. 5 days ಮ್ಯಾಚ್ ಇತ್ತು. ಅದು ಕರೆಕ್ಟ್ ಮ್ಯಾಚು. 5 ದಿನ ಮಡಿತಾ ಇದ್ರಲ್ಲ. ಈಗೇನು ಯಾವನು ಕೇಳೋನೇ ಇಲ್ಲ. 5 days ಮ್ಯಾಚು ನೋಡೋನು ಇಲ್ಲ ಯಾರೂ. ಟೆಸ್ಟ್ ಮ್ಯಾಚ್